ಬೆಟ್ರು. ಸೆಕ್ಯೂರಿಟಿ ಗಜಾ ಹಿಯರ್ ಅಣ್ಣ ಕಟ್ಟಿದ್ಯಾ ದೀಪ ಟ್ಯಾಕ್ಸು? ಅಲ್ಲೇ ಟೋಲ್ ಕಟ್ಟುತ್ತಣ್ಣ ಟ್ಯಾಕ್ಸು. ಅಲ್ಲಿ ನೋಡ್ತೀನಿ ರೋಡಲ್ಲಿ ನಿಂತ್ಬಿಡ್ತು, ಸಡನ್ ಬ್ರೇಕ್ ಹೊಡೆದೆ, ನಿಂತ್ಕಂತೂ ಏನಾಗಲಿಲ್ಲ. ಈ ಹಿಂದ್ಗಡೆ ನಾವು ಗ್ಯಾಪ್ ಬಿಟ್ಟಿಕ್ಕೆ ಮಾಡ್ತಾರೆ. ಬರೀ ಇವೇ ಮಾಡ್ರಪ್ಪ, ಇವೇ ಮಾಡೋಕ್ಕೆ ಲಾಯಕ್. ನೀವು ರೆಡಿ ಮಾಡಿಬಿಟ್ಟಾರೆ, ಮಣ್ಣಾಕಿ ಲೆವೆಲ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಗುಂಡಿ ಬಿದ್ದಿತ್ತು. ಅಣ್ಣ ಕಾರು ನೋಡಿ. ಯಲ್ಲಾಪುರ ಎಲ್ಲ ಬಿಟ್ಟು ಅರೆಬಾವಿ ಊರ ಹತ್ರ ಇದ್ದೀವಿ, ಗುಳಾಪುರದ ಹತ್ರ ಇದ್ದೀವಿ ನೋಡಿ. ಇದು ನಮ್ಮ ಗಾಡಿ, ನಮ್ದು ಇನ್ನೊಂದು ಭೀಮಾ. ಎರಡು ಜೊತೆಲೇ ನಿಲ್ಸ್ಕೊಂಡು ಮಲಗಿದ್ವಿ. ಈಗ ಎದ್ದು ಸ್ವಲ್ಪ ಈ ಬಂಕಲ್ಲಿ ನೀರು ಬರುತ್ತೆ, ನೀರಿಗಿರೆಲ್ಲ ಹಿಡ್ಕೋತಾ ಇದ್ದೀವಿ. ಅಣ್ಣ ಯಾರೋ ಚೆಕಿಂಗ್ ನಿಂತವ್ರು, ಚೆಕಿಂಗ್ ಇನ್ಸ್ಪೆಕ್ಟ್ರು. ಸೆಕ್ಯೂರಿಟಿ ಗಜಾ ಹಿಯರ್ ಅಣ್ಣ ಕಟ್ಟಿದ್ಯಾ ದೀಪ ಟ್ಯಾಕ್ಸು? ಅಲ್ಲೇ ಟೋಲ್ ಕಟ್ಟುತ್ತಣ್ಣ ಟ್ಯಾಕ್ಸು. ಇಲ್ಲ ಅದು ರೋಡ್ ಟ್ಯಾಕ್ಸು, ಇದು ದೀಪ ಟ್ಯಾಕ್ಸು ಕಟ್ಟಲೇಬೇಕು. ದೀಪ ಟ್ಯಾಕ್ಸ್ ಅಂದ್ರೆ ಅಷ್ಟು ಗೊತ್ತಿರ್ಬೋದು ದೊಡ್ಡ. ಯಾವ ಊರ್ ನಿಂದು? ಇವಾಗ ದೀಪಾವಳಿ ಹಬ್ಬ ಮಾಡ್ತಿದ್ದೆ ತಾನೆ, ದೀಪಾವಳಿ ಪಟಾಕಿ ತಗೊಂಡೆ ತಾನೆ, ಅದಕ್ಕೆ ದೀಪಾವಳಿ ಟ್ಯಾಕ್ಸ್ ಇದು. ಇನ್ನು ಚೆಕಿಂಗ್ ಮಾಡ್ತವ್ರೆ ನೋಡ್ರಿ. ನಮ್ಮ ಗಾಡಿ ಮುಂದೆ ನಿಂತು ಬಿಡೋರು ಇವರು. ಸದ್ಯಕ್ಕೆ ನೀರುಗಳೆಲ್ಲ ಹಿಡ್ಕೊಂಬಿಡೋಣ. ಹಿಡ್ಕೊಂಡು ಇನ್ನೇನು ಟೈಮು 5 ಗಂಟೆ ಆಯ್ತಾ ಬಂತು. 6-6:30 ಇಲ್ಲಿಂದ ತೆಗೆದು ಬಿಡ್ತಾ ಇರೋದೆ. ಫಸ್ಟ್ ನೀರು ಹಿಡ್ಕೊಂಬಿಡೋಣ. ಹಾಯ್ 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 ಹೇಳು ಹೇಳು ಹಾಯ್ ಅಂತ ಹೇಳು. ಹೇಳಲ್ವಾ ಹುಡು? ರೀ ನೀರು ಗೀರೆಲ್ಲ ಹಿಡ್ಕೊಳ್ಳೋಣ. ಎಲ್ಲ ಖಾಲಿ ಇದಾಗೆಲ್ಲ ಖಾಲಿ ಇದ್ದಾವೆ. ಕುಡಿಯೋಕೆ ನೀರು ಹಿಡ್ಕೋಬೇಕು. ಈಗ ಅಡುಗೆ ಮಾಡೋಕ್ಕೆಲ್ಲ ಬೇಕಲ್ಲ ನೀರು. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ನಮ್ಮ ಅರ್ಜುನ ಗೋವಾದಲ್ಲಿ ಖಾಲಿ ಆಗ್ತಾಯಿದೆ. ಇದೇ ಸೈಟು ನೋಡಿ ಹೆಂಗೆ ಕಾಣ್ತಿದೆ. ಇದೇ ಇದರಲ್ಲಿ ನಮ್ಮ ಅರ್ಜುನದೊಂದು ಸ್ವಲ್ಪ ವೈಟ್ ಮಾಡಿ ಒಂದು ಫೋಟೋ ಖಾಲಿ ಮಾಡ್ತಾಯಿದ್ದಾರೆ. ಇದೇ ಟೈಲ್ಸು ಕಲ್ಲು, ಫುಟ್ಬಾಲ್ ಟೈಲ್ಸ್ ಇಲ್ಲಿ ಕೆಳಗೆ ಹಾಕೋಕ್ಕೆ. ರಾತ್ರಿ 2 ಗಂಟೆಗೇನೋ ಬಂದ್ವಿ. ರಾತ್ರಿ 1:30-2 ಗಂಟೆ ಬಂದು ಮಲಿಕೊಂಡ್ವಿ. ಈಗ ಬೆಳಗ್ಗೆನೇ ಬಂದು ಖಾಲಿ ಮಾಡ್ತಾವ್ರೆ. ದೊಡ್ಡ ಅಪಾರ್ಟ್ಮೆಂಟು, ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 50-60 ಎಕರೆಗೋ 70 ಎಕರೆಗೆ ಐತಿ. ಇದು 100 ಎಕರೆ ಹತ್ತಂದಾಜು ಇರ್ಬೋದು ಅಂದ್ಕೊಂಡಿದ್ದೀನಿ. ಬರ್ರಿ ಖಾಲಿ ಮಾಡ್ಕೊಂಡು ಲೋಡ್ ಎಲ್ಲಿಗೈತಿ ಅನ್ನೋ ನೋಡೋಣ. ಅದೇ ಎಕರೆನಲ್ಲಿ ಖಾಲಿ ಮಾಡ್ತಾ ಇರೋದು. ಗಾಡಿಯೆಲ್ಲ ಖಾಲಿ ಮಾಡ್ಕೊಂಡು ಇಂಡಸ್ಟ್ರಿಯಲ್ ಏರಿಯಾ ಕಡೆ ಹೋಗ್ತಾ ಇದ್ದೀನಿ. ಲೋಡೇ ಇಲ್ಲ ಗೋವಾದಲ್ಲಿ. ನನ್ನ ಗಾಡಿ 12:30ಗೇ ಖಾಲಿ ಆಯಿತು. ಈಗ ಟೈಮು 5:30. ನಮ್ಮ ಓನರ್ ಗಾಡಿ ಖಾಲಿ ಆಗೋವರೆಗೂ ಕಾದು ಇನ್ನೇನು ಲೋಡ್ ಏನಿಲ್ಲ ಅಂದ್ಮೇಲೆ ಇಂಡಸ್ಟ್ರಿಯಲ್ ಏರಿಯಾ ಬಂದು ಹೋಗಿ ಮಲಿಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಕುಕ್ಕೋಳಂ, ಇದು ಕಾನ್ಕೋನ ಇಂಡಸ್ಟ್ರಿಯಲ್ ಏರಿಯಾ, ಸಾರಿ ಕುಕ್ಕೋಳಂ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ರೋಡೇ ಸಿಂಗಲ್ ರೋಡು. ಗೋವಾದಲ್ಲಿ ನಿನ್ನೆ ಒಂದು ಸ್ವಲ್ಪ ಮಳೆ ಇತ್ತು, ಇವತ್ತು ಕಮ್ಮಿ ಆಗೈತೆ ಮಳೆ. ನಮ್ಮ ಓನರ್ ಅಂತೂ ಮುಂದೆ ಹೋಗ್ಬಿಟ್ರು. ನಾವು ಆರಾಮಾಗಿ ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗೋದು ಸ್ವಲ್ಪ ಅಡುಗೆ ಮಾಡ್ಕೊಂಡು ಸೊಪ್ಪು ತಗೊಬಂದಿದ್ದೀವಿ. ಸೊಪ್ಪು ಸಾರು ಮಾಡ್ಬೇಕಂತೇಳಿ ಸೊಪ್ಪು ಗಿಪ್ಪೆಲ್ಲ ತಗೊಬಂದು ಸಾರು ಮಾಡ್ಕೊಂಡು ತಿನ್ಕೊಂಡು ಮಲಿಕೊಳ್ಳೋದಷ್ಟೇ ಕೆಲಸ ಇವಾಗಲ್ಲಿ ಹೋಗಿ. ಈ ರೋಡೊಳಗೆ ಆ ಕಡೆ ಹೋಗೋಷ್ಟೊತ್ತಿಗೆ ಹಿಂಗೆ ಆಗ್ಬಿಡ್ತವೆ ಗಾಡಿಗಳು. ಒಂದೊಂದು ಟೈಮ್ ಗಾಡಿಗಳು ಇರಲ್ಲ, ಫ್ರೀಯಾಗಿ ಹೋಗ್ಬಿಡ್ತೀವಿ. ಒಂದೊಂದು ಟೈಮ್ ಅಂತೂ ಸಿಕ್ಕಾಬಿಡೆ ಗಾಡಿಗಳು ಬಂದ್ಬಿಡ್ತವೆ ಆಪೋಸಿಟು. ಈ ಸಮಸ್ಯೆ ಆಗ್ಬಿಡ್ತವೆ ನೋಡಿ. ಸಿಂಗಲ್ ರೋಡು ಏನಿಲ್ಲ, ಅದೇ ಸ್ವಲ್ಪ ಸ್ಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಗಾಡಿಗಳು ಬಂದಾಗ. ಎಲ್ಲ ಭತ್ತ ಬೆಳೀತಾರೆ ಇಲ್ಲೆಲ್ಲ, ಜಾಸ್ತಿ ಭತ್ತ ಬೆಳೀತಾರೆ. ನೀರಾವರಿ ಅಲ್ಲ ಇಲ್ಲಿ. ಆ ಕಡೆ ಒಂದು ಗುಡ್ಡ ಇತ್ತು, ದೊಡ್ಡ ಗುಡ್ಡ. ಅಲ್ಲಿ ಮಳೆ ಬಂದರೆ ಎಲ್ಲ ನೀರುಗಳು ಬರ್ತವೆ. ಬರ್ರಿ ಸರ್ ಬರ್ರಿ. ಮನೆ ನೋಡಿ ಸಾಕಾದಾಗ ಕಟ್ಟಿದ್ದಾರೆ ನೋಡಿದ್ರ. ಸಿಂಪಲ್ಲಾಗಿ ಡೂಪ್ಲೆಕ್ಸ್ ಮನೆ ಚೆನ್ನಾಗಿ ಕಟ್ಟವ್ರೆ. ಇದಕ್ಕಿಂತ ಅದು ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ದುಡ್ಡಿದ್ರೆ ಯಾವ ಥರ ಬೇಕಾದ್ರೆ ಮನೆ ಕಟ್ಬೋದು. ಇಲ್ಲ ಅಂದಾಗ ಇವ್ರ ಮನೆ ಕಟ್ಟಿರೋರ ಮನೆ ನೋಡ್ಕೊಂಡು ಖುಷಿ ಪಡಬೇಕಷ್ಟೆ ಅಲ್ವಾ. ನಾವಂತೂ ಕಟ್ಟೋಕ್ಕಾಗಲ್ಲ.
ಕಟ್ಟಿರೋರು ಮನೆ ನೋಡ್ಕೊಂಡು ಈಗ ಹೋದ್ಮೇಲೆ ಅಪಾರ್ಟ್ಮೆಂಟ್, ಅದಂತೂ ಭಾರಿ ದೊಡ್ಡ ಅಪಾರ್ಟ್ಮೆಂಟ್. ಅದು ನಮ್ಮ ಇವರು ಪ್ರಾವಿಡೆಂಟ್ ಗ್ರೂಪ್ ಅವ್ರದ್ದು, ಗೊತ್ತಿರಬೇಕು. ಪ್ರಾವಿಡೆಂಟ್ ಗ್ರೂಪ್ ಅಂದರೆ ನಮ್ಮ ಬಿಗ್ ಬಾಸ್ ಶೋ ನಡೀತೈತಲ್ಲ, ವಿನ್ನರಿಗೆ ಕೊಡ್ತಾರಲ್ಲ 50 ಲಕ್ಷ ಅಮೌಂಟ್. ಪ್ರಾವಿಡೆಂಟ್ ಗ್ರೂಪ್ ಅವರೇ ಕೊಡೋದು, ಅವ್ರದ್ದೇ ಇದು ಅಪಾರ್ಟ್ಮೆಂಟು, ಪ್ರಾವಿಡೆಂಟ್ ಗ್ರೂಪ್ ಅವ್ರದ್ದು. ಮೊನ್ನೆ ಒಬ್ಬರು ಯಾರೋ ಮೆಸೇಜ್ ಹಾಕಿದ್ರು, ಏನಂದರೆ ನೀವು ಪದೇ ಪದೇ ಅಂತೀರಾ, ಆಮೇಲೆ ಶಿಲ್ಲೆ ಹೊಡಿತೀರಾ, ಆಡಾಡ್ತೀರ. ಏನು ಮಾಡೋದು, ಒಂದು ರೂಢಿ ಆಗ್ಬಿಡೈತೆ. ಯಾಕಂದರೆ ಒಬ್ಬನೇ ಓಡಿಸಿ ಮಾತುಕತೆ ಕೊಡೋರು ಯಾರು ಇರೋಲ್ಲ ಜೊತೆಯಲ್ಲಿ. ಆವಾಗ ಸುಮ್ಮನೆ ಸಾಂಗ್ಗಳು ಆಡ್ಕೊಂಡು ಓಡಿಸ್ತಾ ಇರ್ತೀವಲ್ಲ, ಅದೊಂದು ಅಭ್ಯಾಸ. ಒಬ್ಬೊಬ್ಬ ಡ್ರೈವರ್ಗಳದ್ದು ಒಂದೊಂದು ಥರ ಅಭ್ಯಾಸ ಇರುತ್ತೆ. ಕೆಲವೊಬ್ಬರು ವಿಮಲ್ ಹಾಕೊಂಡು ಹೋಗ್ತಾರೆ, ಒಬ್ಬೊಬ್ರು ಬೀಡಿ ಸಿಗರೇಟ್ಸ್ ಎತ್ಕೊಂಡು ಹೋಗ್ತಿರ್ತಾರೆ, ಕೆಲವೊಬ್ಬರು ಮಾಣಿಕ್ ಚಂದಂತೆ ಅದಂತೆ ಇದಂತೆ ಏನಾರು ಒಂದು ಇದಿರ್ತಾರೆ. ನಮಗೆ ಆ ಥರ ಎಲ್ಲ ಏನಿಲ್ಲ. ಸುಮ್ಮನೆ ಸಾಂಗ್ ಹಾಕ್ಕೊಂಡು ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಓಡಿಸ್ತಾ ಇರ್ತೀವಿ ನಾವು. ಒಬ್ಬೊಬ್ರು ಒಂದೊಂದು ಥರ ಹ್ಯಾಬಿಟ್, ಏನು ಮಾಡೋಕ್ಕಾಗಲ್ಲ. ಇದು ನೋಡಿ ಸಾಕಾಗೈತೆ ಮನೆ, ಸಾಕಾಗುತ್ತೆ. ಇದಂದರೆ ಬಾಡಿಗೆ ಮನೆ ಥರ ಮಾಡಿದ್ದಾರೆ, ಚೆನ್ನಾಗಿ ದೊಡ್ಡದಾಗಿ ಬಾಡಿಗೆ ಎಲ್ಲ ಕೊಡೋಕ್ಕೆ. ಈ ರೋಡ್ಗಳಲ್ಲಿ ಬರ್ಬೇಕಂದ್ರೆ ಮೇಲ್ಗಡೆ ವಯರ್ಗಳು ಹುಷಾರಾಗಿರ್ಬೇಕು. ಗೋವಾದಲ್ಲಿ ಸಣ್ಣ ರೋಡ್ಗಳು ಬರ್ತೀವಂದರೆ ರೋಡಿಂದ ಸೈಡ್ ಬರ್ಬೇಕಾದ್ರೆ ಗೋವಾ ಆಗಲಿ ಕೇರಳ ಆಗಲಿ ವಯರ್ಗಳು ಹುಷಾರಾಗಿ ನೋಡ್ಕೋಬೇಕು. ಓಡಿಪ್ಪ ಕಾರ್ನು ಒಂದು ಬತ್ತಾನೆ ಅವನೇ, ಅಲ್ಲಿ ಕಂಬ ಬೇರೆ ಐತೆ, ಬತ್ತಾನೆ ಅವನು. ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ಸರಿ, ಈಗ ನಿಧಾನಕ್ಕೆ ಇಂಡಸ್ಟ್ರಿಯಲ್ ಏರಿಯಾ ಹೋಗ್ಬಿಟ್ಟು ಸಿಗೋಣ. ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಗೋವಾದಲ್ಲಿ ನಿನ್ನೆ ಬಂದು ಖಾಲಿಯಾಗಿ ಆಲ್ಟಾದಿ. ನಿನ್ನೆ ಅಂತ ಯಾವ ಲೋಡ್ ಬರಲಿಲ್ಲ. ಇವತ್ತು ಲೋಡು ಸ್ವಲ್ಪ ಕಡಿಮೆ ಇತ್ತು, ಆದರೂ ಒಂದು ಲೋಡ್ ಹೇಳಿದ್ದಾರೆ. ಎಲ್ಲಿಗಪ್ಪ ಅಂದರೆ ನಮ್ಮ ಟ್ರಿಪ್ಪು ಕೊಪ್ಪಳ ಕಡೆ. ಕೊಪ್ಪಳ ಹೋಗ್ಲಿಕ್ಕೆ ಕಾರಣ ಒಂದಿದೆ. ಏನಪ್ಪ ಅಂದರೆ ಒಂದು ಜೊತೆ ಟಯರ್ ಹಾಕ್ಸ್ಬೇಕಾಯ್ತು. ಸರಿ, ಈ ಕಡೆಲ್ಲ ಹೋದರೆ ಮತ್ತೆ ಟಯರ್ ಹಾಕ್ಸೋಕ್ಕೆ ಸಮಸ್ಯೆ ಆಗ್ಬಿಡ್ತವೆ ಅಂದ್ಬಿಟ್ಟು ಕೊಪ್ಪಳ ಕಡೆ ಹೇಳಿದ್ದಾರೆ. ಇವಾಗ ಹೋಗ್ಬೇಕು ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಫ್ಯಾಕ್ಟ್ರಿಗೆ. ಈಗ ಎದ್ದು ಸ್ವಲ್ಪ ಗಿಡ್ಡಿ ಎಲ್ಲ ಹಚ್ಚಿ ನಮ್ಮ ಓನರ್ ಗಾಡಿ ಎಲ್ಲ ನಿಂತಿದೆ ನೋಡಿ. ಟೈಮ್ ನೋಡಿ 7:45. ರಾತ್ರಿ ಅಂತೂ ನಮ್ಮ ಗಾಡಿಯಲ್ಲಿ ಒಳ್ಳೆ ಸೊಪ್ಪು ಸಾರು ಪಾಯಸ ಮಾಡಿದ್ರು. ನಮ್ಮ ಓನರ್ ಗಾಡಿಯಲ್ಲಿ ತಿಂದಿದ್ದಾಯಿತು. ಆಮೇಲೆ ರಾತ್ರಿ ಮ್ಯಾಚ್ ಬೇರೆ ಇದ್ದಿದ್ದ ಕಾರಣ ಎಲ್ಲೂ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಇಂಡಿಯಾ ಆಸ್ಟ್ರೇಲಿಯಾ ಲೇಡೀಸ್ ಸೆಮಿಫೈನಲ್ ಮ್ಯಾಚ್ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಕ್ರಿಕೆಟ್ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಅದು ನೋಡ್ಕೊಂಡು ಏನು ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಬರೀ ಇವಾಗ ಎದ್ದು ನಮ್ಮ ಓನರ್ನ ನೆಪ್ಸಿ ಹೋಗಿ ಟೀ ಕುಡ್ಕೊಂಡು ಅಲ್ಲಿ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ. ಆ ಫ್ಯಾಕ್ಟ್ರಿ ಲಾಸ್ಟ್ ಟ್ರಿಪ್ಪು ಹೊಸಪೇಟೆ, ಅದೇ ಫ್ಯಾಕ್ಟ್ರಿಯಿಂದ ತುಂಬಿದ್ದೆ. ಬೆಳಗ್ಗೆ ಹೋಗಿ ಈ ಟೈಮಿಗೆ ಎಂಟ್ರಿ ಮಾಡಿದ್ದಕ್ಕೆ ರಾತ್ರಿ 12 ಗಂಟೆಗೆ ಬಿಲ್ ಕೊಟ್ಟಿದ್ದೆ ಲೋಡ್ ಮಾಡ್ಕೊಂಡು. ಇವತ್ತು ಅದೇ ಫ್ಯಾಕ್ಟ್ರಿಯಿಂದನೇ, ದರಿದ್ರ ಫ್ಯಾಕ್ಟ್ರಿಯಿಂದ. ಇವತ್ತು ಎಷ್ಟೊತ್ತಿಗೆ ಲೋಡ್ ಮಾಡ್ತಾನೆ, ಎಷ್ಟೊತ್ತಿಗೆ ಬಿಲ್ ಕೊಡ್ತಾನೆ ಅನ್ನೋದು ಇನ್ನೂ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಿಗೆ ಕೊಡ್ತಾನೆ ಏನನ್ನೋದನ್ನ ಮುಂದೆ. ಈಗ ಅಲ್ಲಿ ಹೋಗೋಣ. ಫಸ್ಟ್ ಹೋಗಿ ಟೀ ಕುಡ್ಕೊಂಡು ಬರೋಣ. ನಮ್ಮ ಓನರ್ ಲೆಬ್ಬಿಸ್ಬಿಟ್ಟು ಲೋಡೆಲ್ಲ ಆಗಿರೋ ಗಾಡಿ ನೋಡಿ. ಟೈಮು 11:15 ಆದರೂ ಬಿಲ್ ಕೊಟ್ಟಿಲ್ಲ. ಇಷ್ಟೊತ್ತು ಕಾದು ಸಾಕಾಗಿ ಮಲಿಕೊಳ್ಳೋಣ ಅಂತೇಳಿ ಒಂದು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಕಾಫಿ ಮಾಡಿದ್ದೀನಿ. ಇವಾಗ ಫೋನ್ ಮಾಡ್ತಾನೆ, ಬಿಲ್ ಬಂದೈತೆ ಬಾರಪ್ಪ ಅಂತ. ಇಷ್ಟೊತ್ತು ಅಲ್ಲೇ ಕೂತ್ಬಿಟ್ಟು ಬಂದಿದ್ದೀನಿ. ಊಟ ಇಲ್ಲ, ಏನಿಲ್ಲ. ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ನಮ್ಮ ಓನರ್ ಗಾಡಿ ಇದೆ, ಅಲ್ಲಿ ಹೋಗಂಗಿಲ್ಲ. ಬಿಲ್ ಬಂದಿಲ್ವಲ್ಲ, ಅಲ್ಲಿ ಹೋಗಂಗಿಲ್ಲ, ಏನಿಲ್ಲ. ಬಿಲ್ ಕೊಡ್ತಾನೆ ಅಂತ ಕಾದು ಸಾಕಾಗಿ ಈಗ ಮಲಿಕೊಳ್ಳೋಣ, ಒಂದು ಸ್ವಲ್ಪ ಕಾಫಿ ಆದರೂ ಕುಡ್ಕೊಳ್ಳೋಣ ಅಂದ್ಬಿಟ್ಟು, ಹೊಟ್ಟೆ ಹಸ್ತಿತ್ತಲ್ಲ ಅಂದ್ಬಿಟ್ಟು
ಕಾಫಿ ಮಾಡಿದ್ರೆ ಇವಾಗ ಫೋನ್ ಮಾಡಿ ಕರಿತಾವೆ. ಎಲ್ಲ ಗಾಡಿಗಳಿಗೆ ಬಿಲ್ಗಳು ಬರಬೇಕು. ಇಲ್ಲಿ ನಿಂತಿರೋದು ನೋಡಿ, ಲೈಟ್ ಹಾಕಿರೋದು ಅಲ್ಲಿ ಇಲ್ಲಿ ಎಲ್ಲ. ನಾವು ಈಗ ಕಾಫಿ ಆಯಿತು, ಕುಡಿದ್ಬಿಟ್ಟೆ ಆರಾಮಾಗಿ ಹೋಗೋಣ. ಇಷ್ಟೊತ್ತು 6 ಗಂಟೆಗೆ ಲೋಡ್ ಆಗಿರೋ ಗಾಡಿನ 11:15 ಬಿಲ್ ಕೊಡ್ತಾನೆ ಅಂದಮೇಲೆ ನಾವು ಅರ್ಜೆಂಟ್ ಮಾಡ್ಕೊಂಡು ಹೋಗೋದು ಬೇಡ, ಕಾಫಿ ಕುಡ್ಕೊಂಡು ಆರಾಮಾಗಿ ಹೋಗೋಣ. ಕಾಯಿಲಿ ಅವನು ಒಂದು ಸ್ವಲ್ಪ. ಇಷ್ಟೊತ್ತು ನಮ್ಮನ್ನು ಕಾಯಿಸೋಣ ಅಂದಮೇಲೆ ಇವಾಗ ಅವನು ಸ್ವಲ್ಪ ಕಾಯಿಲಿ. ಕಾಫಿ ನೋಡಿ ಹೆಂಗೈತಿ ಕಾಫಿ. ಬ್ರೂಕ್ ಕಾಫಿ, ಗುಡ್ ಲೈಫ್ ಹಾಲು ಜೊತೆಲಿ ಬ್ರೂಕ್ ಕಾಫಿ. ಸಕ್ಕದಾಗೈತೆ. ಸಕ್ಕರೆ ಸ್ವಲ್ಪ ಜಾಸ್ತಿ ಆಗಿದೆ. ಬರೀ ಹೋಗಿ ಬಿಲ್ಲಿಸ್ಕೊಂಬರೋಣ ಫಸ್ಟ್, ಕಾಫಿ ಕುಡಿದ್ಬಿಟ್ಟು. ಡೀಸೆಲ್ ಎಲ್ಲ ಫುಲ್ ಮಾಡ್ಕೊಂಡು ನಮ್ಮ ಕಾನ್ಕೋನ ಡಬಲ್ ರೋಡಲ್ಲಿ ಬರ್ತಾ ಇದ್ದೀನಿ ನೋಡಿ. ನೈಟಲ್ಲಿ ಗೋವಾದಲ್ಲಿ ಗಾಡಿ ಓಡ್ಸೋಕ್ಕೆ ಒಂಥರ ಖುಷಿ. ಏನಪ್ಪ ಅಂದರೆ ಟ್ರಾಫಿಕ್ ಅನ್ನೋದೇ ಇರಲ್ಲ, ಕೆಲವು ಲಾರಿಗಳು ಓಡ್ತಾ ಇರ್ತವೆ ಅಷ್ಟೇ. ಅದು ಬಿಟ್ಟರೆ ಟೂ ವೀಲರು ಕಾರ್ ಅನ್ನೋದು ಅಂದ್ರೂ 12 ಗಂಟೆವರೆಗೂ ಇದ್ದೇ ಇರ್ತವೆ. 12 ಗಂಟೆ ಮೇಲೆ ಇವಾಗ ಟೈಮು 1:20, ಕಡಲ ತೀರ 1:20. ಹಂಗಾಗಿ ಫುಲ್ಲು ಖಾಲಿ ಇದೆ, ಆರಾಮಾಗಿ ಹೊಡ್ಕೊಂಡು ಹೋಯ್ತಾ ಇರ್ಬೋದು ನೋಡಿ. ಕತ್ತಲೆಯಲ್ಲಿ ಅಲ್ಲೊಂದು ಇಲ್ಲೊಂದು ಕಾರ್ಗಳು ಬರ್ತಿರ್ತಾವೆ ಅಷ್ಟೇ. ಅದು ಬಿಟ್ಟರೆ ಇದ್ರ ಥರ ಮಾಮೂಲಿ ಬಂದಂಗೆ ಬರಲ್ಲ ಇಲ್ಲಿ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಗೋವಾದಲ್ಲಿ ನೈಟ್ ಓಡ್ಸೋಕ್ಕೆ ಸ್ವಲ್ಪ ಖುಷಿ ನಮ್ಮ ಲೋಡ್ ಗಾಡಿಗಳಲ್ಲಿ. ಆಮೇಲೆ ಇನ್ನೊಂದು ಇವ್ರದ್ದೊಂದು ಎಚ್ಚರಿಕೆಯಿಂದ ಇರಬೇಕು ನೋಡಿ. ಇಲ್ಲಿದೆ ನೋಡಿ ಹಸುಗಳು ಎಲ್ಲೊಂದಲ್ಲೇ ನೋಡಿ. ಆ ಕಡೆ ಸೈಡ್ ರೋಡಲ್ಲಂತೂ ತುಂಬ ಅವೆ ನೋಡಿ. ಹುಷಾರಾಗಿರ್ಬೇಕು. ದಬಾಯಿಸಿ ಬಂದರೆ ನೋಡಿ ಇಲ್ಲಿ ಇದು ಒಂದು ಭಯ. ನಂಗೆ ಲಾಸ್ಟ್ ಟ್ರಿಪ್ಪು ಇದಕ್ಕೆ ಸರ್ಜಾಪುರ ತುಂಬಿದ್ನಲ್ಲ, ವರ್ತೂರಿಗೆ, ಬೆಂಗಳೂರು ವರ್ತೂರಿಗೆ. ಅವತ್ತು ಹಿಂಗೆ ಜಾಸ್ತಿ ದಬಾಯಿಸ್ಕೊಂಡು ಲೇಟ್ ಆಗ್ಬಿಡ್ತಂತ ದಬಾಯಿಸಿ ಹೊಡ್ಕೊಂಡು ಹೋಗ್ತಿದ್ದೆ. ಅಂಕೋಲದ ಹತ್ರ, ಅಂಕೋಲ ಹತ್ತತ್ರ ಟರ್ನಿಂಗಲ್ಲಿ ನೋಡ್ತೀನಿ ರೋಡಲ್ಲಿ ನಿಂತ್ಬಿಡ್ತು. ಸಡನ್ನಾಗಿ ಬ್ರೇಕ್ ಹೊಡೆದೆ, ನಿಂತ್ಕಂತ ಏನಾಗಲಿಲ್ಲ. ಈ ಹಿಂದ್ಗಡೆ ನಾವು ಗ್ಯಾಪ್ ಬಿಟ್ಟಿಕ್ಕಿರ್ತೀವಲ್ಲ ಆ್ಯಂಗಲ್ಗಳು, ಯಾಕಂದರೆ ಆ್ಯಂಗಲ್ ಬಂದು 20 ಅಡಿ ಬರ್ತವೆ, ನಮ್ಮ ಗಾಡಿ ಬಂದು 30 ಅಡಿ ಲೆಂತ್ ಇರ್ತವೆ. ಅದನ್ನೇನು ಮಾಡಿರ್ತೀವಿ, ಮುಂದೆ ಒಂದು 4-5 ಅಡಿ, ಹಿಂದೆ ಒಂದು 5 ಅಡಿ ಗ್ಯಾಪ್ ಬಿಟ್ಟು ಸೆಂಟ್ರಲ್ಲಿ ಇಕ್ಕಿರ್ತೀವಲ್ಲ, ಅದು 5 ಅಡಿಕ್ಕಿರೋ ಪೂರ್ತಿ ಬ್ರೇಕ್ ಹೊಡೆದು ಮುಂದಕ್ಕೆ ಬಂದ್ಬಿಡ್ತು. ಆ ಥರ ಆಗ್ಬಿಡ್ತವೆ. ತೀರಾ ಜೋರಾಗಿ ಬ್ರೇಕ್ ಕೊಟ್ರೆ ಕ್ಯಾಬಿನ್ ಒಳಕ್ಕೂ ಬಂದ್ಬಿಡ್ತವೆ. ಆ ಥರ ಹುಷಾರಾಗಿ ಇರಬೇಕು. ದಬಾಯಿಸಿ ಹೊಡ್ಕೊಂಡು ಹೋಗ್ಬಾರ್ದು. ಫುಲ್ ಖಾಲಿ ಐತೆ ಅಂದ್ಕೊಂಡು ಹೆಂಗೆ ಬೇಕಾದ್ರೆ ಹೋಗೋಕ್ಕಾಗಲ್ಲ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಹೋಗೋಣ. ಇಲ್ಲೇ 1:20 ಆಯಿತು. ಇನ್ನೇನು ಬಾರ್ಡ್ರು ಇನ್ನೊಂದು 10 ಕಿಲೋಮೀಟ್ರ್ ಐತೆ. ಬಾರ್ಡ್ರ್ ಪಾಸ್ ಮಾಡಿ ಅಂಕೋಲವರೆಗೂ ಎಲ್ಲೂ ನಿಲ್ಸೋಕೆ ಹೋಗಲ್ಲ ನೋಡಿ. ಇಲ್ಲೆಲ್ಲ ಅಂಕೋಲದಲ್ಲಿ ಹೋಗಿ ನಿಲ್ಲಿಸಿ ಟೀ ಕುಡ್ಕೊಂಡು ಆದಷ್ಟು ನಾಳೆ ಹೋಗಿ ಬೇಗನೆ ಹೋಗಿ ಖಾಲಿ ಮಾಡೋಕ್ಕೆ ಟ್ರೈ ಮಾಡಬೇಕು. ನಾಳೆ ಖಾಲಿ ಮಾಡಿಸ್ಬೇಕು, ಲೇಟ್ ಮಾಡಬಾರ್ದು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲಿದ್ದೀನಪ್ಪ ಅಂದರೆ ಯಲ್ಲಾಪುರ ಘಾಟ್ ಹತ್ತಿಸ್ತಾ ಇದ್ದೀನಿ ನೋಡಿ. ಬಂದೆ, ಇನ್ನೇನು ಘಾಟ್ ಎಂಟ್ರೆನ್ಸ್ ಅರೇಬೇಲಿಯಲ್ಲಿ ಬಂದೆ. ನಿದ್ದೆ ಎಳಿತಾ ಇತ್ತು. ಗುಳಪುರ ಎಲ್ಲ ಬಿಡ್ಬೇಕಾರೆ ಅರೇಬೇಲಿ ಎಂಟ್ರೆನ್ಸ್ ದೇವಸ್ಥಾನ ಹತ್ರ ಬಂದು ಹಾಕೊಂಡು ಮಲಿಕೊಂಡು 4:45 5 ಗಂಟೆ ಆಗಿತ್ತು. ಅವಾಗ ಮಲಿಕೊಂಡು 2 ಅವರು. ಇವಾಗ ನೋಡಿ 7:45 ಅಂದರೆ 7:15 ಬಿಟ್ಟೆ ಘಾಟ್ ಹತ್ತಿಸ್ತಾ ಇದ್ದೀನಿ. ನಿದ್ದೆ ಬಂದಾಗ ಯಾವತ್ತು ರಿಸ್ಕ್ ತಗೋಬಾರ್ದು. 1 ಅವರ್ 2 ಅವರು ಮಲಿಕೊಂಡೇ ಹೋಗ್ಬೇಕು. ಗೋವಾದಲ್ಲಿ 2 ದಿನ ಆಲ್ಟ್ ಆಗಿದ್ದೆ. ಫುಲ್ ಗಾಡಿ ಓಡಿಸ್ಲೇಬೇಕು ಅನ್ನೋದೇನಿಲ್ಲ. ನಿದ್ದೆ ಬಂತು, ಓಡಿಸ್ತಾ 5 ಗಂಟೆವರೆಗೂ ನಿದ್ದೆ ಬಂತು. ಏನು ಮಾಡೋಕ್ಕಾಗಲ್ಲ. ನಿದ್ದೆ ಯಾರಪ್ಪನ ಸೊತ್ತೇನಲ್ಲ. ಆರಾಮಾಗಿ ಸೈಡ್ಗೆ ಹಾಕ್ದೆ. 2.5 ಅವರ್ ಏನೋ ಮಲಿಕೊಂಡು ಆರಾಮಾಗಿ ಎದ್ದು ಘಾಟ್ ಹತ್ತಿಸ್ತಾ ಇದ್ದೀನಿ. ಹೋಗೋಣ. ಒಂದು 10-11 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ಹೋಗ್ಬೋದು. ಬಿಟ್ಟಿರೋದೇ ಲೇಟ್. ಬೇಗ ಬಿಟ್ಟಿದ್ರೆ ಏನೋ ಟ್ರೈ ಮಾಡ್ಬಿಡ್ಬೋದಿತ್ತು. ಬಿಟ್ಟಿರೋದೇ ಲೇಟ್ ಅಲ್ವಾ. ಒಂದು 11-12 ಗಂಟೆ ಅಷ್ಟೊತ್ತಿಗೆ ಟ್ರೈ ಮಾಡಿ ಖಾಲಿ ಮಾಡಿಸೋಣ. ರಿಸ್ಕ್ ತಗೊಳಕ್ಕೆ ಹೋಗ್ಬಾರ್ದು. ನಿದ್ದೆ ವಿಷಯದಲ್ಲಿ ಮಾತ್ರ ಯಾವತ್ತೇ ಆಗಲಿ ಅಯ್ಯೋ ಓಡಿಸ್ಬಿಡೋಣ ಮಕ್ಕ ತಳ್ಕೊಂಡು ಹಂಗೆ ಹಿಂಗೆ ಅಂತೇಳಿ ಓಡ್ಸೋಕ್ಕೆ ಹೋಗ್ಬಾರ್ದು. ನಮ್ಮ ಪಾಲಿಸಿ ಅಂತೂ ಇವತ್ತವರೆಗೂ ನಾನು ಮಾಡ್ತಾ ಇರೋದು ಅದೇ. ಎಷ್ಟೇ ಇದರಲ್ಲಿ ನಾವಂತೂ ಟೈಮಿಂಗ್ಸ್ ಹೊಡೆಯೋದು ಭಾಳ ಕಡಿಮೆ. ನಾವು ಹೊಡೆಯೋ ಲೋಡ್ಗಳೆಲ್ಲ ಇಂಥವೇ ಮಾಮೂಲಿ ಲೋಡ್ಗಳೇ. ನಿದ್ದೆ ಬಂತ ಮುಲಾಜ ಇಲ್ಲ, ಸೈಡ್ಗಾಕಿ ಮಲಿಕೊಂಬಿಡೋದೆ. 2 ಅವರ್ 3 ಅವರ್ ಇಲ್ಲ 1 ಅವರ್. ತೀರಾ ಅರ್ಜೆಂಟ್ ಇದ್ದಾಗ 1 ಅವರ್ ಆದರೂ ಮಲಿಕೊಂಡು ಗಾಡಿ ಓಡಿಸ್ತೀನಿ ನಾನು. ಆ ಥರ ನಿದ್ದೆಗೆಟ್ಟು ಗಾಡಿ ಓಡಿಸೋದಲ್ಲ ಸುಳ್ಳು.
ಇನ್ನೇನು ಆರಾಮಾಗಿ 7:45 ಇವಾಗ ಟೈಮು. ಒಂದು 9:30 10 ಗಂಟೆ ಅಷ್ಟೊತ್ತಿಗೆ ಹುಬ್ಳಿ ಹೋಗ್ತೀವಿ. ಒಂದು 12 ಗಂಟೆಗೆಲ್ಲ ಹೋಗ್ಬೋದು ಆರಾಮಾಗಿ. 12 ಗಂಟೆಗೆಲ್ಲ ಹೋಗಿ ಖಾಲಿ ಮಾಡ್ಬೋದು. ನೋಡೋಣ ಎಷ್ಟೊತ್ತಾಗುತ್ತೆ ಅನ್ನೋದು. ನಿಧಾನ ಬರ್ರೋಣ, ನಿಧಾನ ಬರ್ರಿ. ಆಪೋಸಿಟ್ ಕಾರ್ ಬರ್ತಿದ್ರು ನುಗ್ತಾನೆ ಅವ್ರು ನೋಡಲ್ಲಿ. ನೋಡೋದ ಹೆಂಗವ್ರೆ. ಮೊನ್ನೆ ಲಾಸ್ಟ್ ಟೈಮು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಒಂದು ಪ್ರಶ್ನೆ ಹಾಕಿದ್ರು. ಇಲ್ಲಿ ಮೈಲೇಜ್ ತೋರಿಸಿದ್ದೆ ನಾನು, ಮೀಟ್ರ್ ತೋರಿಸಿದ್ದಲ್ಲ. ಅವಾಗ ಒಬ್ಬರು ಪ್ರಶ್ನೆ ಹಾಕಿದ್ರು, ಅಣ್ಣ ಇಲ್ಲೊಂದು ಲೈಟ್ ಉರಿತದಲ್ಲ ನೋಡಿ ಹೆಚ್ಚು, ಈ ಲೈಟು, ಆ ಲೈಟ್ ಏನಣ್ಣ ಅಂತೇಳಿ ನೋಡಲ್ಲ ಉರಿತಾರ ಲೈಟ್ ಏನಣ್ಣ ಅದು GPS ಏನು ಅಂತ ಕೇಳಿದ್ದೀರಾ? ಅದು ಎಲ್ಲರಿಗೂ ಗೊತ್ತಿರ್ತದೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಅದು ಬಂದು ನಮ್ಮದು ಡಬಲ್ ನೂಟ್ಲ ಗಾಡಿ, ಹೈ ಗೇರಲ್ಲಿ ಹೋಗ್ತೈತೆ ಅಂತೇಳಿ ನೋಡಿ. ಇವಾಗ ಹೋಯ್ತು ನೋಡಿ ಅದು. ಈಗ ಇದ್ರ ಗೇರಲ್ಲಿ ಇದ್ದೀನಿ. ಅಣ್ಣ ಕೊಟ್ಟ ಅಣ್ಣ ಮಿಲ್ಟ್ರಿ. ಕೆಲವೊಬ್ಬರು ಡ್ರೈವರ್ಗಳು ಟರ್ನಿಂಗಲ್ಲಿ ಓವರ್ಟೇಕ್ ಮಾಡ್ಕೊಂಡು ಬಂದು ಪಾಪ ಅವನ್ನ ಸ್ಲೋ ಮಾಡಿಬಿಟ್ರು. ಗಾಡಿಯನ್ನು ಮಾಡಿರೋ ಕೆಲಸ. ಕಾರ್ತಿಕ್ ಹೈ ಗೇರು, ಅದು ಸೆಕೆಂಡ್ ನ್ಯೂಟ್ರಲ್ದು ಅದು ನೋಡಿ. ಈಗ ನಾನು ಫಸ್ಟ್ ನ್ಯೂಟ್ರಲ್ಲಿ ಓಡಿಸ್ತಾ ಇದ್ದೀನಿ, ಅದು ಬರಲ್ಲ. ಸೆಕೆಂಡ್ ನ್ಯೂಟ್ಲ್ ಆನ್ ಮಾಡಿದಾಗ ಅದು ಆನ್ ಆಗ್ಬಿಡ್ತೈತೆ, ಹೈ ಗೇರ್ ಅಂತೇಳಿ. ಅದೇನು ಜಾಸ್ತಿ ಯಾರು ನೋಡೋಕೆ ಹೋಗಲ್ಲ ಅದು. ಅಲ್ಲಲ್ಲ ಹೆಂಗೆ ಘಾಟಲ್ಲಿ ಮಿಲಿಟ್ರಿ ಗಾಡಿಗಳು. ಮತ್ತೊಂದು ಮಿಲಿಟ್ರಿ ಗಾಡಿ. ಬೇಜಾನವೇ ಮಿಲಿಟ್ರಿ ಗಾಡಿ ನೋಡಿ. ಇಲ್ಲೊಂದು ಮತ್ತೊಂದು. ಈ ಟರ್ನಿಂಗ್ ಮೊನ್ನೆ ಎಲ್ಲ ರೆಡಿ ಮಾಡಿಬಿಟ್ಟಾರೆ, ಮಣ್ಣಾಕಿ ಲೆವೆಲ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಗುಂಡಿ ಬಿದ್ದಿತ್ತು. ಅಣ್ಣ ಕಾರು ನೋಡಿ, ಭಾರಿ ಹುಷಾರಾಗಿರ್ಬೇಕು ಈ ಟರ್ನಿಂಗಲ್ಲಿ. ನೋಡಿ ಹೆಂಗೆ ಬರ್ತಾವ್ರೆ. ಅಣ್ಣ ಅಷ್ಟು ಲಾಂಗಲ್ಲಿ ಹೊಡಿತಾರೆ. ಅಲ್ಲೋಡಿ ಇಬ್ಬನಿ ಹೋಗೋಣ ಆರಾಮಾಗಿ. ಮೇಲೆ ಹೋಗಿ ಟೀ ಕುಡಿಬೇಕು. ಟೀನು ಕುಡ್ದಿಲ್ಲ, ಏನಿಲ್ಲ. ಘಾಟ್ ಎಂಟ್ರೆನ್ಸ್ಗೆ ಬಂದು ಹಾಕೋ ಮಲಿಕೊಂಬಿಟ್ಟೆ. ಅಲ್ಲಿ ಟೀ ಅಂಗಡಿ ಇಲ್ಲ, ಏನಿಲ್ಲ. ಈಗ ಎದ್ದವನು ಹಂಗೆ ಮೂವ್ ಮಾಡ್ತಾ ಇದ್ದೀನಿ ಅಷ್ಟೇ. ಘಾಟ್ ಹತ್ತಿಸ್ಕೊಂಡ್ ಬರ್ತಾನೆ ಇದ್ದೀನಿ. ಎಂತ ಅಡ್ವರ್ಟ್ ಮಾಡ್ತಾ ನೋಡ್ದ ಹಿಂಗೆ ಬರೋನ್ಗೆ ಆಪೋಸಿಟ್ ಬರೋಂಗೆ ನೋಡಿದ್ರ. ಟರ್ನಿಂಗ್ಗಳಲ್ಲಿ ನೋಡಲ್ಲ, ಏನಿಲ್ಲ, ನುಗ್ಬಿಡ್ತಾರೆ ಬಂದು ಎಲ್ಲರಿಗೂ ತೊಂದರೆ ಕೊಟ್ಬಿಡ್ತಾರೆ ನೋಡಿ. ಮತ್ತೆ ಹಂಗೆ ಮಾಡ್ತಾರೆ. ಬರೀ ಇವೇ ಮಾಡ್ರಪ್ಪ, ಇವೇ ಮಾಡೋಕ್ಕೆ ಲಾಯಕ್ ನೀವು KSRTC ಅವರು. ಆಪೋಸಿಟ್ ಗಾಡಿ ಬರುತ್ತೆ ಅನ್ನೋದೇನು ನೋಡಲ್ಲ, ಏನಿಲ್ಲ. ಒಟ್ಟು ನುಗ್ಗು ಬರ್ತಾ ಇರ್ಬೇಕಷ್ಟೇ. ಅವ್ನು ಹೆಂಗೆ ಹೋಗ್ತಾನೆ, ಬ್ರೇಕ್ ನಿಂತಿಲ್ಲ ಅಂದ್ರೆ ಬಂದು ಹೊಡಿತಾನೆ. ನಿಮಗಂತೂ ಹೇಳೋಕ್ಕೂ ಆಗಲ್ಲ. ನಾವು ಹೇಳಿದ್ರೆ ಕೆಲವು ಜನ ಕಮೆಂಟ್ಸ್ ಹಾಕ್ತಾರೆ, KSRTC ಡ್ರೈವರ್ಗಳೇ ಹಂಗೆ, ಅವ್ರ ಬಗ್ಗೆ ಮಾತಾಡಬಾರ್ದು, ಹಂಗೆ ಹಿಂಗೆ ಅಂತ ಹಾಕ್ತಿರ್ತೀರ ಕಮೆಂಟ್ಸ್ಗಳು. ನೋಡಿ ಈಗ ಡಬಲ್ ನೂಟ್ಲ್ ಹಾಕ್ದೆ, ಈಗ ಬಂದ್ಬಿಡ್ತಾಯಿ.
ಅಂದರೆ 5ನೇ ಗೇರ್ ಬರ್ತೈತೆ ಗಾಡಿ. ಈಗ 5ನೇ ಗೇರ್ಲ ಹತ್ತಿಸ್ತಾ ಇದ್ದೀನಪ್ಪ. ಗಾಡಿ ಬಂತು, ಗಾಡಿ ಬಂತು. ಇವತ್ತು ನವೆಂಬರ್ 1, ಹ್ಯಾಪಿ ಕನ್ನಡ ರಾಜ್ಯೋತ್ಸವ. ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಈ ವಿಡಿಯೋ ಇನ್ನೊಂದು 2-3 ದಿನ ಲೇಟಾಗಿ ಬರುತ್ತೆ ಅಷ್ಟೇ. ಈ ನಡುವೆ ಅಂತೂ ಜಾಸ್ತಿ ಹೊತ್ತೇನು ಲೇಟಾಗಿ ಬರೋಲ್ಲ. ಬಂದರೆ ಒಂದು 3ನೇ ತಾರೀಕು 4ನೇ ತಾರೀಕು ಬರ್ಬೋದು. ಆದರೆ ಇವತ್ತು ಮಾತ್ರ ನಾನು ವಿಡಿಯೋ ಮಾಡ್ತಿರೋ ಮಾತ್ರ ನವೆಂಬರ್ 1. ಎಲ್ಲರೂ ಫ್ಲಾಗ್ ಸಿಕ್ಕರೆ ತಗೊಂಡು ಫ್ಲಾಗ್ ಹಾಕ್ಬೇಕು. ನಿನ್ನೆ ಎಲ್ಲ ಗೋವಾದಲ್ಲಿ ಇದ್ದಿದ್ದರಿಂದ ಅಲ್ಲೆಲ್ಲೂ ಫ್ಲಾಗ್ ಸಿಗಲ್ಲ, ತೆಗೆದು ಹಾಕಬೇಕು. 5ನೇ ಗೇರಲ್ಲಿ ಹತ್ತೋಗ್ತೈತೆ ನಮ್ಮ ಗಾಡಿ. ಈಗ 6ನೇ ಗೇರ್ ಬರ್ತಿತ್ತು ನೋಡಿ. ಈಗ 6ನೇ ಗೇರ್ ನೋಡಿ. ಗಾಡಿ 6ನೇ ಗೇರ್ ಹತ್ತೈತೆ. 6ನೇ ಗೇರ್ ಹತ್ತಲ್ಲ ನೋಡುವ ಇದು